ವಸಿಷ್ಠ ಸರ್ ಹೇಳ್ತಾ ಇದ್ರು ಹೀಗೆ ಮಾತಾಡ್ತಾ ಅವರು ಮೊದಲು ಮೈಸೂರಿಂದ ಬೆಂಗಳೂರಿಗೆ ಬಂದಾಗ ಮೊದಲಿಗೆ ಫ್ರೆಂಡ್ ಆಗಿದ್ ನೀವೇ ಅಂತೆ ಅವರಿಗೆ. ಹೌದೌದು. ಸೊ ನಿಮ್ಮಿಬ್ರು ಫ್ರೆಂಡ್ಶಿಪ್ ಬಗ್ಗೆ ಚಿಕ್ಕ ಹೈಸ್ಕೂಲ್ ಓದ್ತಿದ್ರು. ಹೈಸ್ಕೂಲ್ ಓಕೆ ಅವಾಗಿಂದ ಅವ್ರ ಅಕ್ಕ ನನಗೆ ಫ್ರೆಂಡ್. ಓಕೆ. ಅವ್ರ ಜರ್ನಿ ನಾನು ನೋಡಿದೀವಿ, ಏನೇನು ಕಷ್ಟಪಟ್ಟಿದ್ದಾರೆ. ಆಮೇಲೆ ಸಕ್ಸಸ್ ಇಲ್ದಲೇ ಇದ್ದಾಗ ಅವ್ರನ್ನ ಹೆಂಗ್ ಟ್ರೀಟ್ ಮಾಡಿದ್ದಾರೆ, ಸಕ್ಸಸ್ ಆದಾಗ ಹೇಗೆ ಟ್ರೀಟ್ ಮಾಡ್ತಾರೆ. ಬಟ್ ಅದ್ ಬಿಟ್ಟು ನಂದು ಅವ್ರದ್ದು ಕಾಮನ್ ಆಗಿ ಹಂಗೇ ಇದೆ. ಅವರು ನನ್ನ ಜರ್ನಿ ನೋಡಿದ್ದಾರೆ. ನಾನು ಕೋರಸ್ ಸಿಂಗರ್ ಆದಾಗ್ಲಿಂದ ನೋಡ್ಕೊಂಡು ಬಂದಿದ್ದಾರೆ ಅವರು. ನಾನು ಕೋರಸ್ ಸಿಂಗರ್ ಆಗಿ, ಟ್ರ್ಯಾಕ್ ಸಿಂಗರ್ ಆಗಿ, ಪ್ಲೇಬ್ಯಾಕ್ ಸಿಂಗರ್ ಆಗಿ, ಪ್ಲಸ್ ಕಂಪೋಸರ್ ಆಗಿ ಅಲ್ಲಿಂದ ನೋಡ್ಕೊಂಡು ಬಂದಿದ್ದಾರೆ. ನನಗೂ ಅವರು ಗೋಧಿ ಬಣ್ಣ ಸಾಧಾರಣಗಳು ಅವ್ರು ಸಕ್ಸಸ್ ಮಾಡಿ ಭಾಳ ಖುಷಿಯಾಗಿತ್ತು ನನಗೆ. ಅದಾದ್ಮೇಲೆ ದಯವಿಟ್ಟು ಗಮನಿಸಿಲು ಒಟ್ಟಿಗೆ ವರ್ಕ್ ಮಾಡಿದ್ವಿ. ಹೀಗೆ ಜರ್ನಿ ತುಂಬ ಖುಷಿ ಆಗುತ್ತೆ. ಆಮೇಲೆ ಒಂದು ನಿಮಗೆ ಬೇರೆ ಥರದ ನಟ ನಮ್ಮ ಚಂದನವನಕ್ಕೆ ಅವರು ಯುನೀಕ್ ಆಗಿ ಅವ್ರದ್ದೇ ಒಂದು ಚಾಪ್ ಇದೆ ಕನ್ನಡ ಇಂಡಸ್ಟ್ರಿಗೆ. ಸೊ ಇನ್ನು ದೊಡ್ಡ ಮಟ್ಟಕ್ಕೆ ಅವರು ಬೆಳಿಬೇಕು ಅಂತ ನನಗೆ ಇಷ್ಟ. ವಿಲನ್ಗೂ ಸೈ, ರೊಮ್ಯಾಂಟಿಕ್ ಹೀರೋಗೂ ಸೈ, ಎರಡಕ್ಕೂ ಲುಕ್ ಸೂಟ್ ಆಗುತ್ತೆ ಆಕ್ಚುಲಿ. ತುಂಬ ರೇರ್ ಕಾಂಬಿನೇಷನ್ ಅದು. ಬಟ್ ಅವರು ಅದನ್ನ ಸಾಧಿಸ್ಕೊಂಡು ಹೋಗ್ತಾ ಇದ್ದಾರೆ ಅವರದೇ ಆದಂಥ ದಾರಿ. ಸರ್ ಇಬ್ರು ಹಂಸರೇಖಾ ಸರ್ ಗರಡಿಲೇ ಬೆಳೆದವರು ನೀವು. ಸೊ ಅಲ್ಲಿ ವಾತಾವರಣದ ಬಗ್ಗೆ ಮತ್ತೆ ನಿಮ್ಮ ಸರ್ಕಲ್ ಹೇಗಿತ್ತು ಆ ಟೈಮಲ್ಲಿ? ನಿಮ್ಮಿಬ್ಬರದು ಕಾಂಬಿನೇಷನ್ ಹೇಗೆ ವರ್ಕ್ ಆಗ್ತಾ ಇತ್ತು ಅಲ್ಲಿ? ಇಲ್ಲ, ಅಲ್ಲಿ ಒಟ್ಟಿಗೆ ಇಲ್ಲ, ನೀವೇ ಸೀನಿಯರ್ ಅವ್ರಿಗಿಂತ. ಹೌದು, ನಾನು ಹಂಸಲೇಖಾ ಅವ್ರ ಗರಡಿ ನಾನು ಶಿಷ್ಯವೃತ್ತಿ ತರ ಮಾಡಿ. ಓಕೆ. ಹಾ ಹಾ. ಅವಾಗ ಓಕೆ, ಗುರುಕುಲ ಪದ್ಧತಿ ತರ. ಅವರು ಏನ್ ಗುರುಕುಲ ಪದ್ಧತಿ ಅಂತ ಯಾರು ಹೇಳಿ, ನಮ್ಗೆ ನಮ್ಮ ಇಂಟ್ರೆಸ್ಟ್ ಇಂದ ನಾವು ಅಲ್ಲಿ ಅವ್ರ ಹತ್ರ ಕಲಿಬೇಕು ಇರ್ಬೇಕು ಅಂತ ಹೋಗಿದ್ದು. ನಾನೇ ಶಿಷ್ಯವೃತ್ತಿ ತರ ಮಾಡ್ಕೊಂಡಿದ್ದು. ಸೂಪರ್. ಯಾರ್ದು ಏನು ಈ ತರ ಹಿಂಗ್ ಇರ್ಬೇಕು ಆ ತರ ಏನಿಲ್ಲ. ಆಮೇಲೆ ಅವರು ಅಲ್ಲಿ ಏನು ನಮ್ಗೆ ಸಿನಿಮಾ ಮ್ಯೂಸಿಕ್ ಅಂದ್ರೆ ಈ ತರ ಅಂತ ಯಾವತ್ತು ಹೇಳ್ಕೊಟ್ಟಿದ್ದಲ್ಲ ಗುರುಗಳು. ಅಲ್ಲಿಗೆ ಹೋಗೋದಕ್ಕೆ ಕಷ್ಟ, ಅವ್ರ ಪಕ್ಕ ಕೂರೋದಕ್ಕೆ ಕಷ್ಟ. ನಿಮ್ಗೆ ಅಲ್ಲಿಗೆ ಹೋಗೋದಕ್ಕೆ ಒಂದು ಜರ್ನಿ ಇರುತ್ತೆ. ಕೂತ್ಮೇಲೆ ಅವ್ರು ಬಿಡ್ತಾರೆ ನಿಮ್ಗೆ ಕಲೀರಿ. ಇಟ್ ವಾಸ್ ಏನು ಇವಾಗ ಓಪನ್ ಯೂನಿವರ್ಸಿಟಿ ಅಂತಾರಲ್ಲ, ರಿಯಲ್ ಓಪನ್ ಯೂನಿವರ್ಸಿಟಿ ಅದು. ನಿಮಗೆ ಸೀಕ್ರೆಟ್ ಆಗಿ ಏನು ಮಾಡ್ತಿರ್ಲಿಲ್ಲ ಅವರು. ಒಂದು ಕಂಪೋಸ್ ಮಾಡಿದ್ರು 50 ಜನರ ಮುಂದೆ ಕಂಪೋಸ್ ಮಾಡೋರು. ಓ ಹೌದಾ? ಹೌದು. ನೀವೇನು ರೂಮಲ್ಲಿ ಕೂತ್ಕೊಂಡು ಯಾರಿಗೂ ಗೊತ್ತಾಗಬಾರ್ದು ಕಂಪೋಸ್ ಆ ಥರ ಎಲ್ಲ ಇಲ್ಲ. ಅದಕ್ಕೆ ನಾವು ಸಂತೆಯಲ್ಲಿ ಬಿಟ್ಟರೆ ಕಂಪೋಸ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಅಲ್ಲಿ ಸೀಕ್ರೆಸಿ ಏನು ಇಲ್ಲ, ನಿಜವಾಗ್ಲೂ ಓಪನ್ ಯೂನಿವರ್ಸಿಟಿ. ನೈಸ್. ಕೇಳ್ತಿದ್ರೆ ಏನೋ ಒಂಥರ ಖುಷಿ ಆಗ್ತಿದೆ, ಅದ್ರ ಬಗ್ಗೆ ಇನ್ನೂ ಜಾಸ್ತಿ ತಿಳ್ಕೊಬೇಕು ಅಂತ ಆಸೆ ಆಗುತ್ತೆ ಆ್ಯಕ್ಚುಲಿ. ಅದು ಇವಾಗ ನೋಡಿ, ಕನ್ನಡಕ್ಕೆ ನಿಮಗೆ ಕನ್ನಡದ ಬಗ್ಗೆ ಏನಾದರೂ ಒಂದು ನಮಗೆ ಯಾರ ಹತ್ರ ಆದರೂ ಒಬ್ರ ಹತ್ರ ಏನಾದರೂ ಸಿಗುತ್ತೆ ಅಂದರೆ ನಾವು ಹಂಸಲೇಖಾ ಸರ್ ಹತ್ರನೇ ಹೋಗ್ಬೇಕು, ಅಥವಾ ನಾಗೇಂದ್ರ ಪ್ರಸಾದ್ ಸರ್ ಹತ್ರ ಹೋಗ್ಬೇಕು. ಅವರಿಬ್ಬರೇ ನಿಮಗೆ ಕನ್ನಡ ಸಿನಿಮಾದಲ್ಲಿ ಸಿನಿಮಾ ರಂಗ, ಕನ್ನಡ ಚಿತ್ರರಂಗದಲ್ಲಿ ಕನ್ನಡನ ಪ್ರತಿನಿಧಿಸ್ತಾ ಇರೋ ಇಬ್ರು ಕನ್ನಡಿಗರಂದ್ರೆ ಒಂದು ಹಂಸಲೇಖಾ ಸರ್, ಒಂದು ನಾಗೇಂದ್ರ ಪ್ರಸಾದ್. ಓಕೆ. ಕನ್ನಡದ ಬಗ್ಗೆ ತಿಳ್ಕೋಬೇಕು, ಆದ್ರೂ ಏನು ಹಿಸ್ಟ್ರಿ ಇತಿಹಾಸ ತಿಳ್ಕೋಬೇಕು ಅಂದ್ರೆ ಇವರಿಬ್ಬರ ಹತ್ರ ಹೋಗ್ಬೇಕು. ಯಾಕಂದ್ರೆ ಎಲ್ಲೋ ಒಂದು ಕಡೆ ಸಾಹಿತ್ಯದ ಶೈಲಿನೂ ಚೇಂಜ್ ಮಾಡಿದವರು ಹಂಸಲೇಖಾ ಸರ್ ಫಸ್ಟ್. ಯಾಕಂದ್ರೆ ಒಂದು ಪ್ಯಾಟರ್ನ್ ಇತ್ತು ಮುಂಚೆ ಎಲ್ಲ ಮ್ಯೂಸಿಕ್ಗೆ. ಈ ಅವರು ಸ್ಟಾರ್ಟ್ ಮಾಡಿದಾಗಿನ ಬೇರೆ ತರನೇ ಆಗೋಯ್ತು. ಥೀಮ್ ಸಾಂಗ್ ಗಳಾಗಿರ್ಬೋದು, BGM ಗಳೆಲ್ಲ ಹಾಡ್ಕೊಳಕ್ ಶುರು ಮಾಡಿದ್ವಿ ನಾವು. ಪ್ರೇಮಲೋಕದಲ್ಲಿ ಆ ಫ್ಲೂಟ್ ಬಿಡ್ತಿದ್ರು, ಅದೆಲ್ಲ ಹಾಡ್ಕೊಳಕ್ ಶುರು ಮಾಡಿದ್ರೆ ಬರೀ ಸಾಹಿತ್ಯನ ಹಾಡ್ಕೊಳ್ಳೋದ್ಮೇಲೆ ಮ್ಯೂಸಿಕ್ ಆನ್ಸರ್ಸ್ ಕೊಡೋರು. ಇವಾಗ ಒಂದು ಇದಕ್ಕೆ ಆನ್ಸರ್ಸ್ ಕೊಡೋರು, ನನ್ನವಳು ಅದನ್ನು ಹಾಡ್ಕೊಳ್ತಾ ಇದ್ರು. ಅಲ್ವಾ? ಇಷ್ಟು ಒಂದು ಹೊಸ ಶೈಲಿ ಅಂತಾನೆ ಹೇಳ್ಬೋದು. ಅಲ್ಲಿಂದನೇ ಸ್ಟಾರ್ಟ್ ಆಯ್ತು.